Monica Santam. Welcome back to my channel. ಇವತ್ತು ನಾನು ವಿಡಿಯೋಲಿ ವಾಟ್ಸ್ ಇನ್ ಮೈ ಟ್ರಾವೆಲ್ ಬ್ಯಾಗ್ ಸೊ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಏನೇನು ನನ್ನ ಜೊತೆ ತಗೊಂಡು ಹೋಗ್ತೀನಿ, ಸೊ ಟ್ರಾವೆಲ್ ಬ್ಯಾಗಲ್ಲಿ ಏನೇನು ಇರುತ್ತೆ ನನ್ನ ಜೊತೆ ಅಂತ, ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Now let's get into the video. ಸೊ ನಾನೆಲ್ಲಾದ್ರೂ ಹೊರಗಡೆ ಹೋಗಬೇಕಾದ್ರೆ ನಾನು ಯಾವ ಥರ ಬ್ಯಾಗನ್ನು ಕ್ಯಾರಿ ಮಾಡ್ತೀನಿ ಅಂತ ಫಸ್ಟ್ ತೋರಿಸ್ತೀನಿ. ಸೊ ನಾನೆಲ್ಲಾದ್ರೂ ತುಂಬ ಹೊರಗಡೆ ಹೋದಾಗ ನಾನು ತುಂಬ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಈ ಥರ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ. ಸೊ ಇಟ್ಸ್ ಅನ್ ಬ್ಯಾಕ್ ಪ್ಯಾಕ್. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ನೀವು ಒನ್ ಸೈಡ್ ಬ್ಯಾಗ್ ತಗೊಂಡ್ರೆ ನಿಮಗೆ ತುಂಬ ಹೊತ್ತು ಹಾಕೊಂಡಾಗ ಸಹ ಒಂದೊಂದ್ಸತಿ ಶೋಲ್ಡರ್ ಪೈನ್ ಎಲ್ಲ ಬರೋ ಚಾನ್ಸಸ್ ಇದೆ. ಸೊ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಥಿಂಗ್ಸ್ನ ಅದರಲ್ಲಿ ಒಂದರಲ್ಲೇ ನಾವು ಡಂಪ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಥರ ಟ್ರಾವೆಲ್ ಬ್ಯಾಕ್ ಪ್ಯಾಕ್ ಆದಾಗ ಸೊ ನೀವು ಹಿಂದೆ ವೇರ್ ಮಾಡ್ಕೊಳ್ಳೋದಕ್ಕೆ ಸಹ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಆ್ಯಸ್ ಎ ಮಾಮ್ ನನಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಬಿಕಾಸ್ ನಾನು ನನ್ನ ಮಗಳದ್ದು ಐಟಮ್ಸ್ ನಾನು ಏನಾದರೂ ಕ್ಯಾರಿ ಮಾಡಬೇಕು ಅಂದರೆ ಸೊ ಇದರಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಸೊ ತುಂಬಾ ಆದರೆ ನಾನು ತುಂಬ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಸೊ ಸ್ಪೆಷಲಿ ನಾನು ನನ್ನ ಮಗಳ ಜೊತೆ ಎಲ್ಲರೂ ಹೋಗಬೇಕಾದ್ರೆ ಸೊ ನನಗೆ ಈ ಬ್ಯಾಗ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇವತ್ತು ನಾನು ಸ್ಪೆಷಲಿ ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಥಿಂಗ್ಸ್ ನಾನು ಏನು ಕ್ಯಾರಿ ಆನ್ ಮಾಡ್ತೀನಿ ಅದನ್ನು ಮಾತ್ರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನೀವೇ ನೋಡ್ತಿದ್ದೀರಾ, ಸೊ ಈ ಬ್ಯಾಗ್ ಹೀಗಿದೆ. ಸೊ ಈ ಥರ ಓಪನ್ ಮಾಡಬೇಕು ಇದನ್ನು. ಸೊ ಈಗ ಫಸ್ಟ್ ಈ ಕಂಪಾರ್ಟ್ಮೆಂಟಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದು ನೀವೇ ನೋಡ್ತಿದ್ದೀರಾ, ಇದೊಂದು ಬನಾನಾ ಕ್ಲಿಪ್ ಇದೆ. ಸೊ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಸೆಕೆಂಡ್ ಒಂದು ರಬ್ಬರ್ ಬ್ಯಾಂಡ್ ಇದೆ. ಸೊ ನೋಡಿ ಒಂದು ಬ್ಯಾಂಡ್ ಇದೆ. ಸೊ ನೆಕ್ಸ್ಟ್ ಬಂದು ಲ್ಯಾಕ್ಮಿ ಅಬ್ಸಲ್ಯೂಟ್ ಸ್ಕಿನ್ ಗ್ಲೋಸ್. ಸೊ ಸ್ಪೆಷಲಿ ನಾವು ಯಾವಾಗಾದ್ರೂ ನೈಟ್ ಟೈಮ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬೆಳಗ್ಗೆ ಹೊತ್ತು ನೋಡಿದಾಗ ಸ್ಕಿನ್ ಒಂದು ಸ್ವಲ್ಪ ತುಂಬ ಡ್ರೈ ಆಗಿರುತ್ತೆ ಮತ್ತು ಅಷ್ಟು ಗ್ಲೋ ಆಗಿರಲ್ಲ. ಸೊ ಆ ಟೈಮಲ್ಲಿ ನಾನು ಲ್ಯಾಕ್ಮಿ ಸ್ಕಿನ್ ಗ್ಲೋಸ್, ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನನಗೆ. ಸೊ ನಾನೆಲ್ಲರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ಪೆಷಲಿ ಸ್ಕಿನ್ ಗ್ಲೋಸ್ ಅಂತೂ ನನ್ನ ಹತ್ರ ಇರುತ್ತೆ, ಲ್ಯಾಕ್ಮಿ ಸ್ಕಿನ್ ಗ್ಲೋಸ್ ಇದು. ಆ್ಯಂಡ್ ಬಯೋಟಿಕ್ ಬಯೋ ಮಾರ್ನಿಂಗ್ ನೆಕ್ಟರ್, ಇದು ಬಂದು ಫ್ಲಾಲೆಸ್ ಲೋಷನ್. ಸೊ ನನಗೆ ತುಂಬ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆಲ್ಲ ನನಗೊಂದು ಸ್ವಲ್ಪ ಡ್ರೈ ಹ್ಯಾಂಡ್ಸ್ ತುಂಬ ಆಗ್ತಿರುತ್ತೆ. ಸೊ ಅದಕ್ಕೆ ನಾನು ಬಯೋ ಮಾರ್ನಿಂಗ್ ನೆಕ್ಟರ್ನ ಸೊ ಯಾವಾಗೂ ನಾನು ಟ್ರಾವೆಲ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ತಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಸ್. ಸೊ ಇದೊಂದು ಡಾರ್ಕ್ ಲಿಪ್ಸ್ಟಿಕ್ ಬರುತ್ತೆ. ಸೊ ರೆಡ್ ಲಿಪ್ಸ್ಟಿಕ್ ಇದೊಂದು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಸ್ಪೆಷಲಿ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಲಿಪ್ಸ್ಟಿಕ್ಸ್ಗಿಂತ ತುಂಬ ನಾನು ಯೂಸ್ ಮಾಡೋದು ಲಿಪ್ ಗ್ಲಾಸ್. ಸೊ ಇದು ಲೋರಿಯಲ್ ಲಿಪ್ ಗ್ಲಾಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಕ್ಲಿಪ್ಸ್ ಕ್ಯಾರಿ ಮಾಡ್ತಿರ್ತೀನಿ. ಸೊ ಕ್ಲಿಪ್ಸೇ ತುಂಬ ಸಿಗ್ತದೆ. ಸೊ ಈ ಥರ ಕ್ಲಿಪ್ ಒಂದು ಕ್ಯಾರಿ ಮಾಡ್ತೀನಿ. ಇದಾದಮೇಲೆ ಲ್ಯಾಕ್ಟೋಕ್ಯಾಲಮೈನ್ ಲೋಷನ್. ಸೊ ಲ್ಯಾಕ್ಟೋಕ್ಯಾಲಮೈನ್ ಲೋಷನ್ ನಾನು ಏನಕ್ಕೆ ಕ್ಯಾರಿ ಮಾಡ್ತಿರ್ತೀನಿ ಅಂದರೆ ಹೊರಗಡೆ ನಂದು ಸ್ಪೆಷಲಿ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸೊ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನನ್ನ ಸ್ಕಿನ್ ತುಂಬಾ ಆಯಿಲಿಯಾಗಿ ಕಾಣ್ತಿರುತ್ತೆ. ಸೊ ನಾನು ಎಲ್ಲಾದರೂ ಫೇಸ್ ವಾಶ್ ಮಾಡ್ಕೊಂಡಾಗ ಅಷ್ಟೇ ಒಂದು 2 hours ಆದಮೇಲೆ ಮತ್ತೆ ಆಯಿಲ್ ಆಗುತ್ತೆ. ಸೊ ಆಗ ಆಲ್ಮೋಸ್ಟ್ ನಾನು ಈ ಲ್ಯಾಕ್ಟೋಕ್ಯಾಲಮೈನ್ ಲೋಷನ್ನ ಅಪ್ಲೈ ಮಾಡಬೇಕಾದ್ರೆ ಸೊ ಅದು ನಾರ್ಮಲ್ ಆಗೇ ಇರುತ್ತೆ, ಡ್ರೈ ಸ್ಕಿನ್ ಟೈಪಲ್ಲೇ ಇರುತ್ತೆ. ಸೊ ಅಷ್ಟು ಕ್ಯಾರಿ ಮಾಡ್ತೀನಿ. ಸೊ ಈಗ ಬಂದು ದ ಮೇನ್ ಕಂಪಾರ್ಟ್ಮೆಂಟ್ ಇದು ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಇವತ್ತು ಏನೇನು ತೊಗೊಂಡು ಹೋಗ್ತೀನಿ, ಸೊ ನಾನೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಏನೇನು ಇದ್ರಲ್ಲಿ ಡಂಪ್ ಮಾಡ್ತೀನಿ, ಸೊ ನಾನು ಟ್ರಾವೆಲ್ ಎಸೆನ್ಷಿಯಲ್ಸ್ ಏನೇನಿದೆ ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಥಿಂಗ್ ಇವತ್ತು ನಾನು ತೋರಿಸ್ತಿರೋದು ನನ್ನ ಪರ್ಸ್ನಲ್ ಹೈಜೀನ್ ಕಿಟ್. ಸೊ ನಾನೆಲ್ಲರೂ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಇದು ಫಸ್ಟ್ ನನ್ನ ಬ್ಯಾಗಲ್ಲಿ ತಗೋತೀನಿ. ಸೊ ಇದರಲ್ಲಿ ಇವತ್ತು ಏನೇನಿದೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಪಿ ಸೇಫ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಪಿ ಸೇಫ್ ಅನ್ನೋದು ಆಲ್ಮೋಸ್ಟ್ ನೀವೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನಿಮ್ಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಸಹ ಕಮ್ಮಿ ಮಾಡುತ್ತೆ. ಸೊ ಯಾವತ್ತೇ ಆಗಲಿ ಪಿ ಸೇಫ್ ಅನ್ನೋದು ನಿಮ್ಮ ಬ್ಯಾಗಲ್ಲಿ, ಎಸ್ಪೆಷಲಿ ಟ್ರಾವೆಲ್ ಬ್ಯಾಗಲ್ಲಿ ಇಟ್ಕೊಂಡಿರಿ.
ನೆಕ್ಸ್ಟ್ ಆಲೋವೆರಾ ಜೆಲ್. ಸೊ ಈ ಆಲೋವೆರಾ ಜೆಲ್ ಅನ್ನೋದು ಎಲ್ಲರೂ ಹೊರಗಡೆ ಹೋದಾಗ ನನಗೆ ಸ್ವಲ್ಪ ಡ್ರೈನೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಹೀಟ್ ಬಂಪ್ ಸಹ ಜಾಸ್ತಿ ಆಗುತ್ತೆ. ಸೊ ಇಫ್ ಇಟ್ಸ್ ಇನ್ ಸಮ್ಮರ್ ಡೇಸ್ ಆಗಿದ್ರೆ ನನಗೆ ಸ್ವಲ್ಪ ಟೆಂಪ್ರೇಚರ್ ವೇರಿ ಆದಾಗ ಸಹ ಒಂದು ಸ್ವಲ್ಪ ಹೀಟ್ ಬಂಪ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಅನ್ನೋದು ತುಂಬಾ ಆಗುತ್ತೆ. ಸೊ ಅದಕ್ಕೆ ಅಂತ ಇವತ್ತು ನಾನಿಲ್ಲಿ ಆಲೋವೆರಾ ಜೆಲ್ ಹೈಡ್ರೇಟಿಂಗ್ ಆಫ್ಟರ್ ಸನ್ ಸೂತಿಂಗ್ ಜೆಲ್ ಇದು. ಸೊ ಇದು ತುಂಬ. ಆ್ಯಂಡ್ ನೆಕ್ಸ್ಟ್ ಬಂದು ವೀನಸ್ ಲೇಸರ್. ಸೊ ಇದು ಅಷ್ಟೇ ನನ್ನ ಬ್ಯಾಗಲ್ಲಿ ಯಾವಾಗೂ ಇರುತ್ತೆ. ಸೊ ಸಪೋಸ್ ಹೇರ್ ರಿಮೂವಲ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ವೀಟ್. ಸೊ ಇದು ಅಷ್ಟೇ ಯಾವಾಗೂ ನನ್ನ ಪರ್ಸನಲ್ ಹೈಜೀನ್ ಕಿಟ್ಟಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇನ್ನೊಂದು ಆ್ಯಡ್ ಮಾಡ್ತೀನಿ, ವೆಟ್ ಟಿಶ್ಯೂಸ್. ಸೊ ಇದು ಡ್ರೈ ಟಿಶ್ಯೂಸ್ ಯಾವತ್ತೇ ಆಗಲಿ ನಿಮ್ಮ ಪರ್ಸನಲ್ ಹೈಜೀನ್ ಕಿಟ್ಟಲ್ಲಿ ಇರಲೇಬೇಕು. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ನನ್ನ ಪರ್ಸನಲ್ ಹೈಜೀನ್ ಕಿಟ್ಟಲ್ಲಿ ನಾನು ಯಾವಾಗೂ ರಿಕ್ವೈರ್ಮೆಂಟ್ಸ್ ಇದೆಲ್ಲ ಇಟ್ಕೊಂಡೇ ಇರ್ತೀನಿ. ಸೊ ನೆಕ್ಸ್ಟ್ ಈ ಬ್ಯಾಗಲ್ಲಿ ನಾನು ಏನೇನು ತೊಗೊಂಡೋಗ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ ಫಸ್ಟ್ ಮೇನ್ ಥಿಂಗ್ ಫಸ್ಟ್. ಸೊ ಇದರೊಳಗಡೆ ಕ್ಯಾಶ್ ಇಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಹೆಡ್ಫೋನ್ಸ್. ಸೊ ಹೆಡ್ಫೋನ್ಸ್ ಬಂದು ಇದು ಕಸ್ಟಮೈಸ್ಡ್ ಸೆಟ್ ಇದು. ಸೊ ಇದ್ರ ಮೇಲೆ ನನ್ನ ಮಗಳ ಹೆಸರಿದೆ. ಸೊ ಇದು ಕಸ್ಟಮೈಸ್ಡ್ ಒನ್. ಸೊ ಇದನ್ನ ಯಾವಾಗೂ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ. ಓಕೆನಾ. ಆ್ಯಂಡ್ ಇದು ಬಂದು ನನ್ನ ಬ್ಲೂಟೂತ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಡಾಪ್ಟರ್. ಆ್ಯಂಡ್ ನೆಕ್ಸ್ಟ್ ಒನ್ ಚಾರ್ಜರ್. ಸೊ ಚಾರ್ಜರ್ ಅನ್ನೋದು ಇರಲೇಬೇಕು. ಸೊ ಯಾವತ್ತೇ ಆಗಲಿ ಸೊ ಚಾರ್ಜರ್ ನಾನು ಕ್ಯಾರಿ ಮಾಡ್ತೀನಿ. ನೆಕ್ಸ್ಟ್ ಥಿಂಗ್ ಬಂದು ಯಾವತ್ತು ಕೂಂಬ್. ಆಲ್ಮೋಸ್ಟ್ ನಾನು ಈ ಟ್ರಾವೆಲ್ ಕಿಟ್ ಅಂತಾನೆ ಅಲ್ಲ, ನನ್ನ ಮಾಮೂಲಿ ಎಲ್ಲರೂ ಹೋಗ್ಬೇಕಾದ್ರೂ ನನ್ನ ಹತ್ರ ಕೂಂಬ್ ಇದ್ದೇ ಇರುತ್ತೆ. ಸೊ ಒಂದು ಕೂಂಬ್, ನನ್ನ ಕೈ ಒಂದು ಬುಕ್ ಮತ್ತು ಒಂದು ಪೆನ್. ಸೊ ಇದನ್ನ ಏನಕ್ಕೆ ಕ್ಯಾರಿ ಮಾಡ್ತೀನಿ ಅಂದರೆ ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ವೀಡಿಯೋಸ್ ನೋಡಿದಾಗ ನಂಗೆ ಇಂಪಾರ್ಟೆಂಟ್ ಅನಿಸಿದ್ದು ನಾನು ಇದರಲ್ಲೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಸೊ ಇದನ್ನು ಆಲ್ಮೋಸ್ಟ್ ನನ್ನ ಜೊತೆ ಇರುತ್ತೆ, ಒಂದು ಪೆನ್ ಆ್ಯಂಡ್ ಒಂದು ಬುಕ್. ಆ್ಯಂಡ್ ಬೆಡ್ ವೈಪ್ಸ್. ಸೊ ಇದು ಬಂದು ರೋಸ್ ವೈಪ್ಸ್. ಸೊ ಇದು ಮೈಲ್ಡ್ಲಿ ಪರ್ಫ್ಯೂಮ್, ಸಾಫ್ಟ್ ಆ್ಯಂಡ್ ಅಬ್ಸರ್ವನ್ ಆ್ಯಂಡ್ ಮೈಲ್ಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಫಾರ್ಮುಲಾ ಇದೆ ಆ್ಯಂಡ್ ರಿಫ್ರೆಶಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಸೊ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಸ್ಪೆಷಲಿ ಫಾರ್ ಸಮ್ಮರ್ ಡೇಸಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರಿ. ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸ್ಪೆಷಲಿ ಫಾರ್ ಲೇಡೀಸ್ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಪರ್ಫ್ಯೂಮ್. ನಾ ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಈ ಪರ್ಫ್ಯೂಮ್ ನನ್ನ ಜೊತೆ ಯಾವಾಗೂ ಇರುತ್ತೆ, ಬಿಕಾಸ್ ಇದು ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇದೆ. ಸೊ ಈ ಪರ್ಫ್ಯೂಮ್ VIP. ಸೊ ಈ ಪರ್ಫ್ಯೂಮ್ ನನ್ನ ಜೊತೆ ಕ್ಯಾರಿ ಮಾಡ್ತಿರ್ತೀನಿ. ನೆಕ್ಸ್ಟ್ ಬಂದು ಆ್ಯಂಡ್ ಇದು ಬಂದು ಸ್ಪ್ರೇ ಮಿಂಟ್. ಸೊ ಇದು ಬಂದು ಮೌತ್ ಫ್ರೆಶ್ನರ್ ಆಗಿ ಸಹ ವರ್ಕ್ ಆಗುತ್ತೆ. ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾದ್ರು ಫುಡ್ ತಿಂದಾಗ ಕೆಲವೊಮ್ಮೆ ಸ್ಪ್ರೇ ಮಿಂಟ್ ಅನ್ನೋದು ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ಪ್ರೇ ಮಿಂಟ್ ಕ್ಯಾರಿ ಮಾಡ್ತಿರ್ತೀನಿ. ಆ್ಯಂಡ್ ಸ್ಕಿನ್ ನರಿಶಿಂಗ್ ಸನ್ಸ್ಕ್ರೀನ್ ಲೋಷನ್. ಇದರಲ್ಲಿ SPF ಬಂದು 40%, 40+ ಇದೆ. ಸೊ ಇದು ಅಷ್ಟೇ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಬಂದು ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಡೈಲಿ ಲೈಫಲ್ಲಿ, ನಾವು ಇದನ್ನ ಇವಾಗ ತುಂಬಾ ಯೂಸ್ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಬಂದು ಹ್ಯಾಂಡ್ ಸ್ಯಾನಿಟೈಸರ್. ಸೊ ಹ್ಯಾಂಡ್ ಸ್ಯಾನಿಟೈಸರ್ ಇದೆ. ಆ್ಯಂಡ್ ಒಂದು ಕರ್ಚೀಫ್ ಹ್ಯಾಂಕಿ ಇರುತ್ತೆ. ಸೊ ಈ ಹ್ಯಾಂಕಿ ಯಾವಾಗೂ ನನ್ನ ಜೊತೆ ಕ್ಯಾರಿ ಮಾಡ್ತಿರ್ತೀನಿ ತುಂಬ ಇದು. ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳಲೇಬೇಕು. VLCC ಪುನರ್ನವ ಆಸ್ಟ್ರಿಂಜೆಂಟ್ ನಾರ್ಮಲ್ ಟು ಆಯಿಲಿ ಸ್ಕಿನ್ ಡಿಟಾಕ್ಸಿಫೈಸ್ ಆ್ಯಂಡ್ ಕಂಟ್ರೋಲ್ಸ್ ಆಯಿಲ್ ಸೆಕ್ರೇಷನ್. ಸೊ ನಾನೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನನಗೆ ಸ್ಕಿನ್ ಕೆಲವೊಂದ್ಸತಿ ಸ್ವೆಟ್ ಜಾಸ್ತಿ ಆಗಿ ಸೊ ಇಲ್ಲೆಲ್ಲ ರ್ಯಾಷಸ್ ಬರೋ ಚಾನ್ಸಸ್ ಕೆಲವೊಮ್ಮೆ ಇರುತ್ತೆ. ಬಟ್ ಯಾವಾಗೂ ಅದು ಆಗಲ್ಲ. ಸ್ವೆಟ್ ಜಾಸ್ತಿ ಬಂದಾಗ ಸೊ ಆಗ ಆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡಾಗ ಇದು ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಮತ್ತು ಮಾಡ್ತಿರ್ತೀನಿ. ಇದು ಬಂದು 4 dots. 4 dots ಏನಕ್ಕೆ ಕ್ಯಾರಿ ಮಾಡ್ತಿರ್ತೀನಿ ಅಂದರೆ ನನ್ನ ಮಗಳು ನನ್ನ ಜೊತೆ ಎಲ್ಲರೂ ಹೊರಗಡೆ ಹೋದಾಗ ಒಳಗಡೆ ಮಸ್ಕಿಟೋಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಂತ ಇದು ಯಾವಾಗೂ ನನ್ನ ಜೊತೆ ಇರುತ್ತೆ 4 dots. ಆ್ಯಂಡ್ ಕಾಯಾ ಬ್ರೈಟ್ನಿಂಗ್ ಆ್ಯಂಡ್ ಫಾರ್ಮಿಂಗ್ ಹೈ ಸೆರಮ್. ಸೊ ಬೆಳಗ್ಗೆ ಹೊತ್ತು ನಾವು ನೈಟ್ ಟ್ರಾವೆಲ್ ಮಾಡಿ ಬೆಳಗ್ಗೆ ಹೊತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಐಸ್ ಕೆಳಗಡೆ ತುಂಬ ಪಫಿನೆಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಆಗ ಈ ಸೆರಮ್ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಸನ್ ಗ್ಲಾಸಸ್. ಸೊ ಇದೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಕ್ಯಾರಿ ಮಾಡ್ತಿರ್ತೀರ. ಸೊ ಈ ಸನ್ ಗ್ಲಾಸಸ್ ಯಾವಾಗೂ ಕ್ಯಾರಿ ಮಾಡ್ತಿರ್ತೀನಿ. ಅಂಡ್ ಲಾಸ್ಟ್ ಥಿಂಗ್ ಬಂದು ಲಿಪ್ ಬಾಮ್. ಸೊ
ಈ ಲಿಪ್ ಬಾಮ್ನ ಯಾವಾಗೂ ನನ್ನ ಜೊತೆ ಕ್ಯಾರಿ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಯಾಗಲ್ಲಿ ಇರೋದು. ಸೊ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸೊ ಇಷ್ಟನ್ನ ಆಲ್ಮೋಸ್ಟ್ ಕ್ಯಾರಿ ಮಾಡ್ತಾನೆ ಇರ್ತೀನಿ. ಸೊ ನೋಡೋದಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಟ್ರಾವೆಲ್ ಎಸೆನ್ಷಿಯಲ್ಸ್ ಏನು ಅಂತ ಅದನ್ನ ಇವತ್ತು ನಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಒಬ್ಬೊಬ್ಬರ ರಿಕ್ವೈರ್ಮೆಂಟ್ಸ್ ಒಂದೊಂದು ಥರ ಇರುತ್ತೆ. ಸೊ ಎಲ್ಲರೂ ಒಂದೇ ಥರ ಕ್ಯಾರಿ ಆನ್ ಮಾಡ್ತಾರೆ ಅಂತಲ್ಲ. ಸೊ ನಾನು ಪರ್ಸ್ನಲ್ ಆಗಿ ನಾನು ಏನು ಕ್ಯಾರಿ ಆನ್ ಮಾಡ್ತೀನಿ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.